ಪಾರೋ ಪಾರೋ ಅವರೇ, ಪಾರೋ ರೇ, ಪಾರೋ ಅವರೇ, ನೀನೇನಿಲ್ಲಿ? ನೀವೆಲ್ಲೋ ನಾವಲ್ಲೇ. ಅಯ್ಯೋ ಯಾಕ್ರಿ ಹೇಳ್ತಿದ್ದೀರಾ? ನಾ ಬಂದೆ ಅಂತನಾ? ಅಯ್ಯೋ ನಾವು ಬಿಡ್ತೀರಪ್ಪ. ಬೇಡ ಬೇಡ ಬೇಡ. ಮತ್ತೆ ಯಾಕ್ರಿ ಹೇಳ್ತಿದ್ದೀರಾ? ಓ, ಎಕ್ಸಾಮಲ್ಲಿ ಫೇಲ್ ಆದ್ರಾ? ರಿಸಲ್ಟೇ ಬಂದಿಲ್ಲ. ಇಲ್ವಾ? ಓ, ನಿಮ್ಗಿಷ್ಟ ಆಗದೆ ಇದ್ರು ನಿಮ್ಮ ಮನೇಲಿ ಮದುವೆ ಮಾಡ್ಕೊಂತ ಫೋರ್ಸ್ ಮಾಡ್ತಿದಾರಾ? ತರಿಕೆ, ನನಗ್ ಗೊತ್ತಿತ್ರಿ ಇದೆ ಅಂತ. ಮತ್ತೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಿರಲ್ರಿ. ಇನ್ನೇನ್ ಸಾರ್ ಮಾಡೋದು? ಯಾರು ಒಬ್ಬರು ಕೊಟ್ಟು ಮದುವೆ ಮಾಡೋಣ ಅಂತಂದ್ರೆ ಇವ್ರು ಒಬ್ರಿಗೊಬ್ರು ಹೊಡೆದಾಡಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಮ್ಮ ಮಗಳ ಜೀವನ ತಾನೇ ಹಾಳಾಗೋದು. ಎಲ್ಲಾರ ಮನೇಲೂ ಇದೇ ಗೋಳು. ನಿನ್ನಿಷ್ಟ ಏನು ಅಂತ ಯಾರನ್ನು ಕೇಳಲ್ಲ. ಎಲ್ಲ ಅವರ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಏನ್ ಜನನಪ್ಪ. ರೇ ಪಾರೋ, ನಾಳೆ ನೀವೇನಾದ್ರೂ ಮದುವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗೋಗ್ಬಿಟ್ರೆ ನನ್ನ ಲೈಫ್ ಗತಿ ಏನ್ರಿ? ನಿಮ್ಮನ್ನೇ ನಂಬ್ಕೊಂಡು ಇಷ್ಟು ದೂರ ಬಂದಿದ್ದೀನಿ. ನಮ್ಮ ತಾಯಿ ಏನು ಹೇಳ್ತೀನಿ ಕೇಳ್ರಿ, ನಾನು ಎಕ್ಕುಟ್ಟೋಗ್ಬಿಡ್ತೀನಿ. ನೀವೇನಾದ್ರೂ ನನಗೆ ಸಿಗದೆ ಹೋದ್ರೆ ನಾನು ಖಂಡಿತ ಸುಸೈಡು. ಆದ್ರೂ ಮಾಡ್ಕೊಳಲ್ಲ. ಯಾಕೆ ಗೊತ್ತಾ? ಇವತ್ತಲ್ಲ ನಾಳೆ ಎಲ್ಲೋ ನಿಮ್ಮ ಮನಸ್ಸು ನನ್ನ ಕಡೆ ವಾಲ್ಕೊಳತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಇಲ್ಲ ಅಂದ್ರೆ ಮುಖ ಮೂತಿ ನೋಡ್ದೆ ಎನ್ಕೌಂಟರ್ ಹೆಸರಲ್ಲಿ ಇಬ್ಬರು ಫೈಲ್ನು ಕ್ಲೋಸ್ ಮಾಡ್ಬಿಡ್ತೀನಿ. FIR ಇರಲ್ಲ, ಕೋರ್ಟ್ಗೆ ಹೋಗೋ ನೆಸೆಸಿಟಿನೂ ಇರಲ್ಲ. ಮತ್ತೆ ಬಿಟ್ಟಾಕ್ರಿ, ನಡಿ ನನ್ನ ಜೊತೆ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲಿಗೆ? ಓಡೋಗೋಣ. ನಿಜವಾಗ್ಲೂ ಹೇಳ್ತಿದೀಯಾ? ಸುಮ್ಮನೆ ಹೇಳಕ್ ನಾನೇನು ಎಲೆಕ್ಷನ್ಗೆ ನಿಂತಿದ್ದೀನಿ. ಕೊಡ್ರಿ ಕೈನಾ. ಮಧ್ಯ ಎಲ್ಲೂ ಕೈ ಬಿಡಲ್ಲ ತಾನೆ? ರೇ, ಕಸ್ತೂರಿ ನಿವಾಸದ ವಂಶಾರಿ ನಮ್ದು. ಒಂದ್ಸಲಿ ಕೈ ಹಿಡಿದ್ಮೇಲೆ ಅಷ್ಟೇ, ಬಿಡಕ್ ಚಾನ್ಸೇ ಇಲ್ಲ. ಈ ಕೊಡಿ ಕೈಯ. ಇದೇ ಲಾಸ್ಟ್ ವಾರ್ನಿಂಗು. ಆಯ್ತು ಸರ್. ಬ್ರೋ, ಏನಾಯ್ತು? ಸೆಟಲ್ಮೆಂಟ್ ನಮ್ಮ ಕಡೆನೇ ಆಯ್ತಾನೆ? ಇಲ್ಲ, ಅವಳು ಮನೇಲಿಲ್ಲ. ಎಸ್ಕೇಪ್ ಆಗ್ಬಿಟ್ಟವಳೆ. ನಮ್ಮ ಅಕ್ಕ ಪಿಕ್ಲಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಗೇಮ್ ಮಾಡವಳೆ. ಇನ್ನು ಕಾಯ್ಬಾರ್ದು. ಅವಳೆಲ್ಲಿ ಸಿಗ್ತಾಳೋ ಅಲ್ಲೇ ಅಲ್ಲೇ ತಾಳಿ ಕಟ್ತೀನಿ. ಪಾರ್ವತಿ, ಇವ್ರು ಕಾಣಿಸ್ತಿಲ್ಲ. ಅಯ್ಯೋ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಇವರಿಬ್ರು ಸೇರ್ಕೊಂಡು ಅವಳನ್ನೇನೋ ಮಾಡಿರ್ಬೇಕು. ಈಗೇನಪ್ಪ ಮಾಡೋದು? ಗುರು, ನೀನ್ ನೋಡಿದ್ರೆ ಇಲ್ಲಿ ಕೂತಿದ್ಯಾ, ಅಲ್ಲಿ ನೋಡಿದ್ರೆ ಪಾರ್ವತಿ ಯಾವ ಜೊತೆ ಓಡಾಯ್ತಾಳೆ. ಏನ್ ಮಾಡ್ರು? ನಾನು ಇಲ್ಲೇ ಇದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಫಸ್ಟ್ ನಿಮ್ ಕಾಲೇಜ್ ಹತ್ರ ಹೋದೆ, ನೀವು ಕಾಣಲಿಲ್ಲ. ನೆಕ್ಸ್ಟ್ ನಿಮ್ ಹಾಸ್ಟೆಲ್ ಹತ್ರ ಹೋದೆ, ನಿಮ್ ಫ್ರೆಂಡ್ ಸಿಕ್ಕಿ ನೀವು ಇಲ್ಲಿ ಅಂತ ಹೇಳೋದು ಹಾಕೊಂಡು ಹೋಗ್ತಾ ಇದೀನಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಮಾತೆ ಈ ಮುತ್ತು ಸೊತ್ತು ಕಣ್ಣೀಳಿ ನಡೀರಿ. ನಾನ್ ನಿಮ್ಗೊಂದ್ ಮಾತು ಹೇಳ್ಬೇಕು. ಅಯ್ಯೋ, ನೀವ್ ಹೇಳ್ತಾನೆ ಇರ್ಬೇಕು, ನಾನು ಕೇಳ್ತಾನೆ ಇರ್ಬೇಕು ಅಷ್ಟೇ. ಹೇಳಿ ಹೇಳಿ ಬನ್ನಿ. ನೋಡ್ಕೊಳಗ ನಿನ್ನ ಅಪ್ಪ, ಯಾವ ನನ್ನ ಮಕ್ಳು ಇವರೆಲ್ಲ? ಯಾರು ನನ್ನ ಮಕ್ಳು ನನಗೆ ಮಸ್ತ್ ತೋರಿಸ್ತಾರೆ ಮಗನ. ಮೋಸ್ಟ್ಲಿ ಸುತ್ತ ಕವರ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನ್ ಕವರು? ಮುಯ್ ಕವರ ಅಂದ್ರೆ ನಿಂಗೇನು ಗೊತ್ತೇ ಇಲ್ವಾ? ಏನ್ ಮಾಡ್ರು? ಅಯ್ಯೋ, ನಮ್ ತಾಯಿ ತಮ್ಮ ಒಬ್ಬ, ನಮ್ ತಂದೆ ತಂಗಿ ಮಗ ಒಬ್ಬ, ಇಬ್ರು ಮಾವಂದ್ರು ನನ್ನೇ ಮದ್ವೆ ಆಗ್ಬೇಕು ಅಂತ ಒಬ್ರಿಗೊಬ್ರು ಯಾವಾಗ್ಲೂ ಹೊಡೆದಾಡ್ಕೋತಿರ್ತಾರೆ. ಅಯ್ಯೋ, ನೀವ್ ಬೇಜಾನ್ ಪುಣ್ಯ ಮಾಡಿದ್ರಿ ಬಿಡಿ. ಅಯ್ಯೋ, ನನ್ ಮಾತ್ ಕೇಳು. ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅಂತ ಹೇಳ್ತಿದ್ರಿ. ಆಗ ನಾನು ಎಂಟ್ರಿ ಕೊಟ್ಟೆ. ನೋಡು ನೋಡು, ಅವನೇ ನನ್ ಮಾವ.
ಒಳ್ಳೆ ಬಿಟ್ಲಾ ನಿಮ್ಮ ಅವನ ರೇ ನನ್ನ ಕಟೌಟ್ಗೆ ಹಾರ ಹಾಕ್ಸ್ಕೊಂಡು ದೊಡ್ಡ ಹೀರೋ ಥರ ಮೆರೆಣ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ನನ್ನ ಡೆಡ್ ಬಾಡಿಗೆ ಹಾರ ಹಾಕ್ಸಿ ಮೆರವಣಿಗೆ ಮಾಡಂಗಿದ್ದೀರಾ. ಮುತ್ತು ಲೋ ಮಗ, ನೀನ್ ಹೀರೋ ಆದಂಗೆ. ರೇ ಇದನ್ನ ಮೊದಲೇ ಹೇಳಕ್ಕಿಲ್ವಾ? ಹೇಳಿದ್ದಿದ್ರೆ ಮುತ್ತು 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 ಹಿಯರ್ ಯಾಕೆ ಫಿಯರ್?